ನಮಸ್ಕಾರ, ಭೀಮ್ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ನಾನು ಮಿಯಾ ಖಾನ್ ಪಠಾಣ್. ಇವತ್ತಿನ ವಿಶೇಷವಾದ ಸುದ್ದಿ ಬರ್ರಿ ನೋಡೋಣ. ಇನ್ನೇನು ಇವತ್ತು ಕೊಟ್ಟಿದ್ರು ಸರ್ ರೋಡ್ ಅಗಲೀಕರಣ ಬಗ್ಗೆ ಮಾತಾಡ್ತಾ ಬಂದು ಎಲ್ಲ ನೋಡ್ಕೊಂಡು ನೀವು ಇದು ರೋಡ್ ಅಗಲೀಕರಣ ಇದ್ದಿಟ್ಟತನ ಯಾಕೆ ತೋರಿಸಿರಪ್ಪ ಅಂದರೆ ಇಲ್ಲಿ ರೋಡ್ ಎಷ್ಟು ಕರೆಕ್ಟಾಗೈತಿ ಚಕ್ರ ದಿಂಬ ನಿಮ್ಗೆ ಏನು ಅನಿಸ್ತಾ ಇಲ್ಲ ಸರ್ ಇದ್ರ ಬಗ್ಗೆ 5-6 ನೋಟಿಸನ್ನು ಇದಕ್ಕೆ ಕೊಟ್ಟಿದ್ರು ಯಾರೇ ಮುಂದೆ ಕಟ್ಟಿದ್ರೆ ಇದಕ್ಕೆ ಅಂತ ಕೊಟ್ಟಿದ್ರು. ಆ ರೋಡಿನ ಬಗ್ಗೆ ಯಾರು ಇವತ್ತಿಗಾರು ಯಾರು ಯೋಚನೆ ಮಾಡಿಲ್ಲ. ಒಂದು 4-5 ಸಾರಿ ಮನೆ ಕೊಟ್ಟಿರೋದು ಇದರಿಂದ ಆ ರೋಡು ಎಷ್ಟು ತೊಂದರೆ ಐತಿ, ತಗ್ಗೋಗೈತಿ, ಹೋಗಿ ನೀನು ಆಕ್ಸಿಡೆಂಟ್ ಆಗ್ತೈತೆ ಅಂತ ಅಚಾನಕವಾಗಿ ಮೇನ್ ರೋಡಲ್ಲಿ ಈ ಥರ ಹೊಲಸೈತಿ, ತಗ್ಗು ದಿಂಬ ಭಾಳ ಇರ್ತಕ್ಕಂಥ ರೋಡ್ ಎಲ್ಲಿ ನೋಡಿಲ್ಲ. ಅದು ಮೇನ್ ರೋಡಲ್ಲಿ ಇದಕ್ಕೆ ಯಾಕೆ ಕ್ರಮ ತಗೊಂಡ್ರೆ ಯಾವಾಗ ತಗೊಂಡ್ರೆ ಕ್ರಮ ಆ ರೋಡ್ ಯಾವಾಗ ಲೆವೆಲ್ ಮಾಡ್ತೀವಿ? ಇವಾಗ ಸದ್ಯ ನಾವು ಪಂಚಾಯತಿ ಪಿ ಡಿ ನೋಡಿದ್ರೆ JCB ಸಮತಟ್ಟು ಮಾಡಂತ ಹೇಳಿದ್ವಿ. ಯಾವುದೇ ರೀತಿ ತಗ್ಗು ಈ ಥರ ಮಿಟ್ಟಿ ಆಗಬಾರ್ದು, ಅದೇ ರೀತಿ ಸಮತಟ್ಟು ಮಾಡಂತ ಹೇಳಿದ್ವಿ. ಇದು PWD ರೋಡ್ ಇರೋದ್ರಿಂದ AWL ವಿಜಯ್ ಕೂಡ ನಾವು ಮಾತಾಡಿದ್ವಿ. ವಿಶ್ವನಾಥ್ ಕೂಡ ಮಾಡಿದ್ವಿ, ಅವ್ರು ಎಸ್ಟಿಮೇಷನ್ ಮಾಡಿದ್ದಾರೆ. ಇವಾಗ ರೋಡು ಅಂದರೆ ಮೇಂಟೆನೆನ್ಸ್ ಮಾರ್ಕೆಟಿಂಗು ಮೇಂಟೆನೆನ್ಸ್ ಸಲುವಾಗಿ ಮಾಡಿದ್ದಾರೆ. ಆಲ್ರೆಡಿ ನೋಟಿಸ್ ನಾವು ಪಂಚಾಯತ್ ಕಡೆಯಿಂದ AWL ಇವರಿಗೂ ಮಾಡಿದ್ವಿ. ಅದು ಫೈನಾನ್ಷಿಯಲ್ ಬಿಟ್ಟಲ್ಲಿ ಇದೆ ಅಂತ ಪ್ರೆಸೆಂಟ್. ಇದು ಟೆಕ್ನಿಕಲ್ ಬಿಟ್ಟು ಫೈನಾನ್ಷಿಯಲ್ ಅದು ಹೋಗ್ಬೇಕಾದ್ರೆ ಟೆಂಡರ್ ಓಪನ್ ಆಗುತ್ತೆ. ಟೆಂಡರ್ ಓಪನ್ ವರ್ಕ್ ಆರ್ಡರ್ ಕೊಟ್ಟು ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಸರ ರೋಡ್ ಅಗಲೀಕರಣ ಮಾಡಿ ರೋಡ್ ಏನಾದರೂ ಸರಿ ಒಂದು PWD ಹಾಕಿ ಹೆಂಗೆ ಇಲ್ಲಿ ಬಂದು ಪಟಕ್ಕನ ಬಂದು ಹೆಂಗೆ ಮಾಡಿದ್ರಲ್ಲ ಅದೇ ಥರ ರೋಡ್ ಹಾಳಾಗಿತ್ತು. ನಮ್ಮ ಸಂಘಟನೆಯಿಂದ ಮತ್ತೆ ಉಗ್ರವಾಗಿ ಹೋರಾಟ ಯಾವ ಥರ ಅಂತ ನಾವೆಲ್ಲ ಕಡೆ ಮಾಡಿ ತೋರಿಸ್ಬೇಕು ಸರ್. ಶಾಂತಿ ರೀತಿಯಿಂದ ನಾವು ಒಪ್ಪಂದ ಬಂದ್ವಿ ತೋರ್ಸೋಕೆ ಮುಂಚೆ ಚಂದ ರೋಡ್ ಆಗಿ ನಮ್ಮ ಸಂಘಟನೆಯಿಂದ ಕೇಳ್ತೀವಿ ಸರ್. ಸ್ವಚ್ಛತೆ ಬಗ್ಗೆ ಅಂತ ಮುಸ್ಲಾಫ್ರೆಲ್ಲ ಅಧಿಕೆಟ್ಟು ಹೋಗೈತೆ ನೋಡಿ ಸರ್. ಒಂದು 60-70 ಮಂದಿ ಟೈಪ್ ಮಾಡೋದು ಸರ್. ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆ ಕನಗಿರಿ ಮುಸ್ತಾಪುರ ಇವರು ಒಂದು ಈಶಪ್ಪ ತಂದೆ ಕರಡಪ್ಪ ಹಕ್ಕುಪತ್ರ ವಿತರಣೆ ಮಾಡೋದಲ್ಲಿ ಅದು ಫೇಕ್ ಇದೆ ಅಂತ ಇವರು ಮನವಿ ಕೊಟ್ಟಿದ್ದಾರೆ. ಈ ಮನವಿ ನಾವು ತಾಂಡಿದ್ವಿ. ಇದನ್ನು ನಮ್ಮ ಅಂತಕ್ಕೆ ತಹಸೀಲ್ದಾರ್ಗೆ ಒಂದು ಹಳೆ ಗಂಗಾವತಿ ತಹಸೀಲ್ ಆಫೀಸ್ಗೆ ಒಂದು ಲೆಟರ್ ಬರೆದು ಇದು ಕುಲಗುತ್ತಿ ಪರಿಶೀಲನೆ ವರದಿ ಕೊಡಂತ ನಾವು ಪಂಚಾಯತಿ ಕಡೆಯಿಂದ ಮತ್ತು ತಾಲೂಕು ಲೆಟರ್ ಬಂದು ಇವಾಗ ಇಲ್ಲಿವರೆಗೂ ನಾವು ಆಲ್ರೆಡಿ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದ ರಸ್ತೆ ಮೇಲೆ ಚರಂಡಿ ಅಲ್ಲಿ ಅಂಗಡಿಗಳು ಇಟ್ಟಿದ್ದಲ್ಲ, ಅಂಗಡಿಗಳಲ್ಲಿ ಸ್ವಲ್ಪ ಹಿಂದಕ್ಕೆ ತಗಂತ ನಾವು ಆಲ್ರೆಡಿ ಅವರಿಗೆ ನೋಟಿಸ್ ಮುಖಾಂತರ 7 ನೋಟಿಸ್ ಅದು 6 ನೋಟಿಸ್ಗಳಾಗಿ ಸಾಮಾನ್ಯ ಸಭೆಯಲ್ಲಿ ಅದನ್ನು ಚರ್ಚೆ ಮಾಡಿದ್ದಾರೆ. ಅದನ್ನು ಮನವರಿಕೆ ಮಾಡಿದ್ದೀವಿ ಸಾರ್ವಜನಿಕರಿಗೆ. ಅವರು 3 ಅಥವಾ 2 ದಿನದಲ್ಲಿ ಇದ್ದೀವಿ ಹಿಂಜರಿತೀವಿ ಅಂತ ಹೇಳಿದ್ದಾರೆ. ಅದನ್ನು ನಾವು ನಮ್ಮ ಪಂಚಾಯತಿ ಪಿ ಡಿ ಮುಖಾಂತರ ಇನ್ನೊಂದು ಸಲ ಅವರಿಗೆ ಹೇಳಿಸ್ತೀವಿ. ಅದು ಇನ್ನೊಂದು ಸಲ ನೋಟಿಸನ್ನು ಕೊಡ್ತೀವಿ ಅಂತ ಹೇಳ್ತಾ 2 ಮಾತನ್ನು ಭಾಳ ಅಕ್ರಮ ಆಗಿ ಊರಾಗ ಈಗ ಅದು ಎಷ್ಟು ದಿವಸ ಅಕ್ರಮ ಆಗಿ ಭಾಳ